ಘಟ್ಟಗಳಲ್ಲಿ ಮುಂದುವರೆದ ಮಳೆಯ ಅಬ್ಬರ ಬೆಳಗಾವಿಯ ಹಲವು ಕಡೆ ಅವಾಂತರಗಳಾಗಿದೆ. ದೂದ್ಗಂಗಾ ನದಿ ಒಳಹರಿವಿನಲ್ಲಿ ಭಾರೀ ಹೆಚ್ಚಳಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಬೆಳಗಾವಿಯ ಹಲವು ಕಡೆ ಅವಾಂತರಗಳಾಗಿದೆ. ದೂದ್ಗಂಗಾ ನದಿ ಒಳಹರಿವಿನಲ್ಲಿ ಭಾರೀ ಹೆಚ್ಚಳಾಗಿದೆ. ಕಾರದಗ ಗ್ರಾಮದ ಬಂಗಾಲಿ ಬಾಬಾ ದೇವಸ್ಥಾನ ಜಲಾವೃತ ಆಗಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮ ಏಕಾಏಕಿ ನೀರಿನ ಒಳಹರಿವು ಹೆಚ್ಚಳದಿಂದಾಗಿ ಸಂಪೂರ್ಣ ಜಲಾವೃತವಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಕಾರದಗ ಗ್ರಾಮದ ಬಂಗಾಲಿ ಬಾಬಾ ದೇಗುಲ ಇದು. ಇಡೀ ದೇವಸ್ಥಾನ ನೀರಿನಿಂದ ಸುತ್ತುವರೆದಿದೆ. ಬೆಳಗಾವಿಯ ಹಲವು ಕಡೆ ಈ ತರದ ಅವಾಂತರಗಳಾಗಿದೆ. ಭಾರೀ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ನದಿಗಳು ತುಂಬಿ ಹರಿತಾ ಇದೆ. ಎಲ್ಲಿ ನೋಡಿದ್ರೂ ಅಲ್ಲಿ ನೀರು, ಮನೆಗಳಿಗೂ ನೀರು ನುಗ್ಗಿದ್ದು ಜನ ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಆಗಿದ್ದಾರೆ. ಬಾಬಾ ದೇಗುಲ ಜಲಾವೃತವಾಗಿರುವಂತಹ ದೃಶ್ಯ ನೋಡ್ತಾ ಇದ್ರಿ. ಮತ್ತೊಂದು ಕಡೆ ಮಹಾಮಳೆ ಹೇಗೆಲ್ಲ ಅವಾಂತರವನ್ನ ತಂದಿಟ್ಟಿದೆ ಅಂತ ಸೇತುವೆಯೇ ಮುಳುಗಡೆ ಆಗಿದೆ. ಡ್ರೋನ್ ಕ್ಯಾಮೆರಾದ ದೃಶ್ಯ ಇದು. ಎಲ್ಲ ನೋಡಿದ್ರು ಅಲ್ಲಿ ಜಲಾವೃತ. ಇನ್ನು ದತ್ತ ದೇಗುಲ, ಚಿಕ್ಕೋಡಿಯಲ್ಲಿರುವಂತಹ ದತ್ತ ದೇಗುಲ ಸಂಪೂರ್ಣ ಮುಳುಗಡೆ ಆಗಿದೆ. ನಿನ್ನೆ ತನಕ ಭಕ್ತರು ಬಂದು ದರ್ಶನ ಪಡಿತಾ ಇದ್ದಂತಹ ಈ ಸ್ಥಳ ಇವತ್ತು ನೋಡಿದ್ರೆ ಅರ್ಧಕ್ಕರ್ಧ ಮುಳುಗಿ ಹೋಗಿದೆ. ದೂದ್ಗಂಗಾ ನದಿ ಒಳಹರಿವಿನಲ್ಲಿ ಭಾರೀ ಹೆಚ್ಚಳಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಬೆಳಗಾವಿಯ ಹಲವು ಕಡೆ ಅವಾಂತರಗಳಾಗಿದೆ. ದೂದ್ಗಂಗಾ ನದಿ ಒಳಹರಿವಿನಲ್ಲಿ ಭಾರೀ ಹೆಚ್ಚಳಾಗಿದೆ. ಕಾರದಗ ಗ್ರಾಮದ ಬಂಗಾಲಿ ಬಾಬಾ ದೇವಸ್ಥಾನ ಜಲಾವೃತ ಆಗಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮ ಏಕಾಏಕಿ ನೀರಿನ ಒಳಹರಿವು ಹೆಚ್ಚಳದಿಂದಾಗಿ ಸಂಪೂರ್ಣ ಜಲಾವೃತವಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಕಾರದಗ ಗ್ರಾಮದ ಬಂಗಾಲಿ ಬಾಬಾ ದೇಗುಲ ಇದು. ಇಡೀ ದೇವಸ್ಥಾನ ನೀರಿನಿಂದ ಸುತ್ತುವರೆದಿದೆ. ಬೆಳಗಾವಿಯ ಹಲವು ಕಡೆ ಈ ತರದ ಅವಾಂತರಗಳಾಗಿದೆ. ಭಾರೀ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ನದಿಗಳು ತುಂಬಿ ಹರಿತಾ ಇದೆ. ಎಲ್ಲಿ ನೋಡಿದ್ರೂ ಅಲ್ಲಿ ನೀರು, ಮನೆಗಳಿಗೂ ನೀರು ನುಗ್ಗಿದ್ದು ಜನ ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಆಗಿದ್ದಾರೆ. ಬಾಬಾ ದೇಗುಲ ಜಲಾವೃತವಾಗಿರುವಂತಹ ದೃಶ್ಯ ನೋಡ್ತಾ ಇದ್ರಿ. ಮತ್ತೊಂದು ಕಡೆ ಮಹಾಮಳೆ ಹೇಗೆಲ್ಲ ಅವಾಂತರವನ್ನ ತಂದಿಟ್ಟಿದೆ ಅಂತ ಸೇತುವೆಯೇ ಮುಳುಗಡೆ ಆಗಿದೆ. ಡ್ರೋನ್ ಕ್ಯಾಮೆರಾದ ದೃಶ್ಯ ಇದು. ಎಲ್ಲ ನೋಡಿದ್ರು ಅಲ್ಲಿ ಜಲಾವೃತ. ಇನ್ನು ದತ್ತ ದೇಗುಲ, ಚಿಕ್ಕೋಡಿಯಲ್ಲಿರುವಂತಹ ದತ್ತ ದೇಗುಲ ಸಂಪೂರ್ಣ ಮುಳುಗಡೆ ಆಗಿದೆ. ನಿನ್ನೆ ತನಕ ಭಕ್ತರು ಬಂದು ದರ್ಶನ ಪಡಿತಾ ಇದ್ದಂತಹ ಈ ಸ್ಥಳ ಇವತ್ತು ನೋಡಿದ್ರೆ ಅರ್ಧಕ್ಕರ್ಧ ಮುಳುಗಿ ಹೋಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.